ಸರ್ಕಾರದ ಪ್ರತಿಷ್ಠೆಗೆ 11 ಜನರ ಜೀವ ಹೋಗಿದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಅನಾಹುತದ ಆಂಟಿಸಿಪೇಷನ್ ಅನ್ನು ಮಾಡಿದ್ರು ಅನ್ನೋದಕ್ಕೆ ಒಂದು ಲೆಟರ್ ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇದೆ. ಆಂಟಿಸಿಪೇಷನ್ ಅಂದಾಜು ಪೊಲೀಸರಿಗೆ ಮುಂಚೆನೇ ಇತ್ತು. ಕಾರ್ಯಕ್ರಮ ಮಾಡೋದು ಬೇಡ ಅನ್ನೋ ಅಭಿಪ್ರಾಯ ಆ 10 ಅಂಶಗಳ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಬಟ್ ಕ್ಲಿಯರ್ ಆಗಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ರು. ಪೊಲೀಸರು ಹೇಳೇ ಇರಲಿಲ್ಲ, ರಿಜೆಕ್ಟ್ ಮಾಡಿರಲಿಲ್ಲ ಅಂತೆಲ್ಲ ವಾದಿಸ್ತಾ ಇದ್ದವರು ಮುಖಕ್ಕೆ ರಾಚದಂತಿದೆ ಈ ಪತ್ರ. ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನು ಆಯೋಜಿಸಿ ಸರ್ಕಾರ ಮಾಡಿರುವಂತಹ ಮಹಾ ಪ್ರಮಾದ ಇದು. ಎಡವಟ್ಟಲ್ಲ, ಮಹಾ ಪ್ರಮಾದ. ಆತುರಾತುರವಾಗಿ ಕಾರ್ಯಕ್ರಮ ಬೇಡ ಅಂದ್ರೂ ಸರ್ಕಾರ ಕೇಳಿರಲಿಲ್ಲ. ತನ್ನದೇ ತಪ್ಪಿಟ್ಕೊಂಡು ಪೊಲೀಸರ ತಲೆದಂಡವನ್ನ ಮಾಡಿದ್ದು ಸ್ಪಷ್ಟವಾಗ್ತಾ ಇದೆ. ಈ ಬೆನ್ನಲ್ಲೇ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆರ್ಸಿಬಿ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ವಿಧಾನಸೌಧದ ಭದ್ರತಾ ಡಿಸಿಪಿ ಕರಿಬಸವನಗೌಡ ಅವರು ಒಂದು ಲೆಟರ್ ಅನ್ನ ಬರೆದಿದ್ರು. ರೈಟಿಂಗ್ ಅಲ್ಲಿ ಕೊಟ್ಟಿದ್ರು. ರೈಟಿಂಗ್ ಅಲ್ಲಿ ಅಪಾರ ಫ್ಯಾನ್ಸ್ ಬರೋ ಕಾರಣ ಭದ್ರತೆಗೆ ಸಿಬ್ಬಂದಿಯ ಕೊರತೆ ಆಗುತ್ತೆ, ಹೀಗಾಗಿ ಭದ್ರತೆ ಕೊಡೋದಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಹಿಂದಿನ ದಿನ 3:30-4 ಗಂಟೆ ತನಕ ಎಲ್ಲರೂ ಕೂಡ ಡಿಪ್ಲಾಯ್ ಆಗಿದ್ರು. ರೋಡ್ ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಭದ್ರತೆಯನ್ನ ಕೊಟ್ಟಿದ್ರು. ಎಕ್ಸಾಸ್ಟ್ ಆಗಿತ್ತು ಪೊಲೀಸ್ ಸಿಸ್ಟಮ್, ಎಕ್ಸಾಸ್ಟ್ ಆಗಿತ್ತು, ಸುಸ್ತಾಗಿ ಹೋಗಿದ್ರು. ಸೊ ಅಗೇನ್ ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ನಮ್ಗೆ ಭದ್ರತೆ ಕೊಡಿ ಅಂದ್ರೆ ಆಗಲ್ಲ ಅಂತ ಅವ್ರು ಹೇಳಿದ್ರು. ಕಷ್ಟ ಆಗತ್ತೆ, ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಸಮಯಾವಕಾಶ ಕೊಡಿ ಅಂತ ಏನೇನಿತ್ತು ಆ ಪಾಯಿಂಟ್ ಅಲ್ಲಿ ನಮ್ಮ ಹೊಸ ವಿವರ್ಸಕ್ಕೆ ತಿಳಿಸ್ತಾ ಹೋಗ್ತೀವಿ. ಆತುರವಾಗಿ ವಿಧಾನಸೌಧ ಕಾರ್ಯಕ್ರಮ ಬೇಡ ಅಂತ ಕ್ಲಿಯರ್ ಆಗಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಪೊಲೀಸರು ಡಿಪಿಆರ್ ಡಿಪಾರ್ಟ್ಮೆಂಟ್ಗೆ. ಡಿಪಿಆರ್ ಡಿಪಾರ್ಟ್ಮೆಂಟ್ ಯಾರ ಅಂಡರಲ್ಲಿ ಬರುತ್ತೆ? ಮುಖ್ಯಮಂತ್ರಿಗಳ ಅಂಡರಲ್ಲಿ ಬರುತ್ತೆ. ಸಿಬ್ಬಂದಿ ಕೊರತೆಯಿಂದ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಸಾಧ್ಯ ಇಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 2.5 ಲಕ್ಷ ಜನಕ್ಕೆ ಟೋಟಲ್ ಪೊಲೀಸ್ ಮೆಂಬರ್ಸ್ ಇದ್ದಿದ್ದೇ 789 ಜನ. 789 ಜನ. ಅವ್ರು ಅದನ್ನ ಮುಂಚೆನೆ ಹೇಳಿದ್ರು, ಸಾಧ್ಯ ಆಗಲ್ಲ, ಅದು ಕ್ರೌಡ್ ಅಸೆಸ್ಮೆಂಟ್ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು. ಲಕ್ಷಾಂತರ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ ಅಂದ್ರು. ಹಂಗೆ ಆಗಿದೆ, ಹಂಗೆ ಆಯ್ತು. 3.5-4 ಲಕ್ಷ ಜನ ಬಂದಿದ್ರು. ಅಲ್ಲಿ ಸಿಬ್ಬಂದಿ ಕೊರತೆಯಿಂದ ನಮಗೆ ಎರಡೂ ಕಡೆ ಅಂದ್ರೆ 2 ಕಿಲೋಮೀಟರ್ ಅಂತರದಲ್ಲಿ 2 ಕಾರ್ಯಕ್ರಮ, ಎರಡಕ್ಕೂ ಭದ್ರತೆ ಕೊಡಿ ಅಂದ್ರೆ ಹೆಂಗ್ ಕೊಡೋದು ಅಂತ ಅವ್ರು ಕೇಳಿದಾರಲ್ಲಿ. ಬಂದೋಬಸ್ತ್ಗೆ ಹೊರಗಡೆಯಿಂದ ಸಿಬ್ಬಂದಿಗಳನ್ನ ಕರೆಸ್ಕೊಳ್ಬೇಕು. ಏನ್ ಎಲ್ಲ ವಿಧಾನಸೌಧದ ಸುತ್ತಮುತ್ತನೇ ಪೊಲೀಸ್ ಸ್ಟೇಷನ್ಗಳಿದಾವ? ಎಲ್ಲ ಪೊಲೀಸ್ ಸ್ಟೇಷನ್ಗೆ ಮೆಮೋ ಹೋಗಿ ರಜದಲ್ಲಿ ಯಾರಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಡ್ಯೂಟಿಗೆ ಯಾರು ಬರ್ತಾರೆ ಅವ್ರನ್ನೆಲ್ಲ ಒಟ್ಟುಗೂಡ್ಸೋಕ್ಕೆ ಟೈಮ್ ಬೇಕು ನಮಗೆ ಅಂತ ಕೇಳಿದ್ರು. ಸೊ ಆತುರವಾಗಿ ಕಾರ್ಯಕ್ರಮದ ಆಯೋಜನೆ ಬೇಡ ಅನ್ನುವಂತಹ ಸಲಹೆ ಕೊಟ್ಟಿದ್ರು. ಈ ಸಲಹೆಯನ್ನ ನಿರ್ಲಕ್ಷಿಸಲಾಯಿತು. ಪರಿಣಾಮ 11 ಜನರನ್ನ ನಾವು ಕಳ್ಕೊಂಡ್ವಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ಪೊಲೀಸರದ್ದು ಈ ಸಲಹೆಯನ್ನ ಸರ್ಕಾರ ತೆಗೆದುಕೊಂಡಿದ್ದಿದ್ರೆ ಬಹುಶಃ 11 ಜನ ನಮ್ಮ ಜೊತೆಗೆ ಇರ್ತಾ ಇದ್ರು. ಸೊ 11 ಜನರ ಸಾವಿನಲ್ಲಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿಯಲ್ಲಿ ನಾವು ಸರ್ಕಾರವನ್ನು ಪ್ರಶ್ನೆ ಕೇಳಬೇಕು. ಇದಕ್ಕೆಲ್ಲ 4 ಕಡೆಯಿಂದ ಏನ್ ತನಿಖೆ ಮಾಡಿಸಿ ಏನ್ ಪ್ರಯೋಜನ? ಈ ನಿರ್ಲಕ್ಷ್ಯದ ಪರಮಾವಧಿಗೆ ಇನ್ನೇನು ಎಕ್ಸಾಂಪಲ್ ಕೊಡೋಣ ನಾವು? ಖಂಡಿತ ಮಮತಾ, ಇದು ಸಂಪೂರ್ಣವಾಗಿ ಪತ್ರ ಬಹಿರಂಗವಾದ ನಂತರದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಸರ್ಕಾರವೇ ಇದರಲ್ಲಿ ಎಡವಿತ್ತು ಅನ್ನುವಂಥದ್ದು. ಸರ್ಕಾರದಲ್ಲಿರುವಂಥವರಿಗೆ ಇನ್ಯಾರು ಯಾವ ಜೋಶನ್ನು ತುಂಬಿದ್ರೋ ಗೊತ್ತಿಲ್ಲ. ಆ ಜೋಶ್ನಲ್ಲಿ ನಾವು ಆಟಗಾರರನ್ನು ಕರೆಸಬೇಕು, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಬೇಕು. ಆಟಗಾರರನ್ನ ಕರೆಸಿದ್ರೆ ನಮಗೆ ಬೇರೆದೇ ರೀತಿಯ ಇಮೇಜ್ ಬರುತ್ತೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರುತ್ತೆ ಸರ್ಕಾರಕ್ಕೆ. ಹೀಗೆ ಬೇರೆ ಬೇರೆ ಲೆಕ್ಕಾಚಾರಗಳು, ಒತ್ತಡಗಳು, ಒತ್ತಾಯಗಳು ಎಲ್ಲವೂ ಕೂಡ ಆಗಿತ್ತು. ಅದರ ಪ್ರತಿಫಲವೇ ಇವೆಲ್ಲವೂ ಕೂಡ ಅನ್ನುವಂಥದ್ದು. ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದು ಅನ್ನುವಂಥದ್ದು ಕೂಡ, ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ ಭಾಗವೇ ಮತ್ತು ಸರಿಯಾದ ಪೊಲೀಸ್ ವ್ಯವಸ್ಥೆ ಮಾಡಿಕೊಳ್ಳಕ್ಕೆ ಆಗದೆ ಇರುವಂಥದ್ದೇ 11 ಜನರ ಅಮಾಯಕರ ಪ್ರಾಣ ಬಲಿಯಾದಂಥದ್ದು. ಅದಕ್ಕೆ ಹೊಣೆಗಾರರಾಗಿ ಯಾರು ಮಾಡಬೇಕು ಅಂದರೆ ಈಗ ನೇರವಾಗಿ ಸರ್ಕಾರವೇ ಅದಕ್ಕೆ ಹೊಣೆ. 11 ಜನರ ಜೀವ ಹೋಗಲಿಕ್ಕೆ ಸರ್ಕಾರ ಕಾರಣವಾಯಿತು ಅನ್ನೋದು ಈ ಪತ್ರದಿಂದ ಬಹಿರಂಗವಾಗುತ್ತೆ. ಇಷ್ಟೆಲ್ಲ ಡೀಟೇಲ್ ಆಗಿ ಪತ್ರ ಬರೆದ ಮೇಲೂ ಕೂಡ ಏನಾಗಲ್ಲ ನೋಡೋಣ ಅನ್ನುವಂಥ ಹುಂಬತನವನ್ನು ಪ್ರದರ್ಶನ ಮಾಡೋಕ್ಕೆ ಹೇಗೆ ಸಾಧ್ಯ? ಅಧಿಕಾರಿಗಳೇ ಅದೇನಾದ್ರು ರಿಸ್ಕ್ ತೆಗೆದುಕೊಂಡಿದ್ರೆ, ಅಧಿಕಾರಿಗಳೇ ನಾವು ಮಾಡ್ತೀವಿ ನೀವು ಸುಮ್ಮನಿದ್ ಬಿಡಿ ಸರ್ ನಮ್ಮ ಕೈಲಿ ಆಗುತ್ತೆ ಅನ್ನೋ ರಿಸ್ಕ್ ತಗೊಂಡಿದ್ರೆ ಆ ಎಲ್ಲ ಅಧಿಕಾರಿಗಳು ಯಾರು ಮತ್ತು ಅವರ ತಲೆದಂಡ ಯಾಕಾಗಿಲ್ಲ? ಅಕಸ್ಮಾತ್ ಅವ್ರ ಒತ್ತಾಯಕ್ಕೆ ಸರ್ಕಾರ ಮಣಿತು ಅನ್ನೋದಾದ್ರೆ ಅದು ಗೃಹ ಸಚಿವರೇ ಇರ್ಬೋದು, ಉಪಮುಖ್ಯಮಂತ್ರಿಗಳೇ ಇರ್ಬೋದು, ಮುಖ್ಯಮಂತ್ರಿಗಳೇ ಇರ್ಬೋದು. ಹೇಗೆ ಒಪ್ಪಿದ್ರು? ಅಷ್ಟೆಲ್ಲ ರಿಸ್ಕ್ ಇಟ್ಕೊಂಡು ಒಪ್ಪಲಿಕ್ಕೆ ಹೇಗೆ ಸಾಧ್ಯ ಆಗಿತ್ತು ಅವ್ರ ಕೈಲಿ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವಿಸುತ್ತೆ. ಬಹುಶಃ ಎಲ್ಲ ವಿಚಾರಗಳ ಬಗ್ಗೆ ನಡೀತಿರುವಂಥ ಸಭೆ ಪ್ರಮುಖವಾಗಿ ಪತ್ರ. ಈ ಪತ್ರದಲ್ಲಿ ಏನೆಲ್ಲ ಬಹಿರಂಗವಾಯಿತು, ಒಂದು ರೀತಿಯಲ್ಲಿ ಸರ್ಕಾರವನ್ನು ಒಂದು ಎಕ್ಸ್ಪೋಸ್ ಮಾಡ್ದಂಗೆ ಕಾಣ್ತಾ ಇದೆ ಇಡೀ ಪತ್ರ. ಹಾಗಾಗಿ ಆಗಿರುವ ಸಂಭವನೀಯ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್.